ಹಾಯ್ ಎಲ್ರಿಗೂ ನಮಸ್ಕಾರ. ಪನ್ನೀರ್ ಗ್ರೇವಿ ಎಲ್ಲರೂ ತಿಂದಿರುತ್ತಾರೆ, ಆದರೆ ಸೋಯಾಬೀನ್ ಪನ್ನೀರ್ ಗ್ರೇವಿ ಇದು ಹೊಸ ರೆಸಿಪಿ. ಇದು ತುಂಬ ಸುಲಭವಾಗಿ ಮತ್ತು ಟೇಸ್ಟಿಯಾಗಿರುತ್ತದೆ. ಖಂಡಿತ ನೀವು ಒಂದು ಸರಿ ಮಾಡಿ ಸೇವಿಸಿ ನೋಡಿ. ಈಗ ಮಾಡುವ ವಿಧಾನವನ್ನು ಹೇಳುತ್ತೇನೆ. ಒಂದು ಮಿಕ್ಸಿ ಜಾರಿಗೆ 1 ಇಂಚು ಶುಂಠಿ, 3 ಹಸಿಮೆಣಸಿನಕಾಯಿ, 1 ಈರುಳ್ಳಿ ಮತ್ತು 7-8 ಬೆಳ್ಳುಳ್ಳಿ ಹಾಗೂ ಕೊತ್ತಂಬರಿಯನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಮಿಶ್ರಣ ಮಾಡಬೇಕು. ಈ ಮಿಶ್ರಣ ಮಾಡಿದ ಹಾಗೆ ಟೊಮೆಟೊ ಕೂಡ ಮಿಶ್ರಣ ಮಾಡಬೇಕು. ನಂತರ ಒಂದು ಕಡಾಯಿಯಲ್ಲಿ ಎಣ್ಣೆ ಹಾಕಿ ಪಲಾವ್ ಎಲೆ ಹಾಕಿ ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ, ಮೆಣಸು ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡುತ್ತಾ ರುಬ್ಬಿರುವಂಥ ಪೇಸ್ಟನ್ನು ಹಾಕಬೇಕು. ಹಾಕಿದ ಮೇಲೆ ಫ್ರೈ ಮಾಡಬೇಕು. ನಂತರ ರುಬ್ಬಿಟ್ಟಿರುವ ಟೊಮೆಟೊವನ್ನು ಹಾಕಬೇಕು. 1 ಲೋಟ ಮೊಸರು ಹಾಕಿ ನಂತರ ಪನ್ನೀರ್ ಮಸಾಲ ಪೌಡರ್ ಹಾಕಬೇಕು. ನಿಮ್ಮ ಹತ್ರ ಪನ್ನೀರ್ ಮಸಾಲ ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಮತ್ತು ಚಿಲ್ಲಿ ಪೌಡರನ್ನು ಅರ್ಧ ಹಾಕಿ, ಹಾಗೆ ಧನಿಯಾ ಪೌಡರನ್ನು ಹಾಕಬೇಕು ಮತ್ತು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಫ್ರೈ ಮಾಡಬೇಕು. ಕಟ್ ಮಾಡಿರುವಂಥ ಪನ್ನೀರನ್ನು ಹಾಕಿ, ಕೆಲವರಿಗೆ ಫ್ರೈ ಮಾಡಿರುವ ಪನ್ನೀರ್ ಇಷ್ಟ ಆಗುತ್ತೆ. ನಿಮಗೆ ಯಾವ ಥರ ಬೇಕು ಆ ಥರ ನೀವು ಹಾಕಿಕೊಳ್ಳಿ. ನಂತರ ನೆನೆಸಿಟ್ಟಿರುವ ಸೋಯಾಬೀನನ್ನು ಹಾಕಿ, ನಂತರ ಕೊತ್ತಂಬರಿಯನ್ನು ಕಟ್ ಮಾಡಿ ಅದರ ಮೇಲೆ ಹಾಕಿ ಫ್ರೈ ಮಾಡಿ. ಈಗ ಸೋಯಾಬೀನ್ ಪನ್ನೀರ್ ಗ್ರೇವಿ ರೆಡಿಯಾಗಿದೆ.